ಕಳಸಗಳು ತಳತಳನೆ ಹೊಳೆಯುವವು ರನ್ನದ ಕಳಸಗಳು ತಳತಳನೆ ಹೊಳೆಯುವವು ಮಾಧವನರ ಮನೆಯು ಮನೆಗೆ ಮೋದಗೊಳಿಸುವುದು ಜಗದಲ್ಲಿ ಕಸೋಟಿ ಕಾಣೆನ ಬಲ 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 ಅದ್ಯಾವ ಕೈ ಚಾಗದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಸಾಲುಗಳ ಸೊಬಗು ದೃಷ್ಟಿ ಮೀರಿದರೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಾಭಂಗಿಗಳ ಮಧುರ ಮಿಲನ ಈ ಮಂದಿರದಲ್ಲಿ ರಂಭ ಊರ್ವಶಿ ಮೇನಕೆ ತಿಲೋತ್ತಮರಂತೆ ಮನ ಮೆಚ್ಚಿ ಸಿದ್ಧ ಮಾಡಿಕೊಟ್ಟಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸಿರುವುದಲ್ಲ ಈ ಮೋದವನ ಮನೆ ಈ ಮಂದಿರದಲ್ಲಿ ಶಿಲಾಬಾಲಕರ ರಮ್ಯ ನೋಟ ಇರಲಿ ನಾನೊಂದು ಸಾರಿ ನೋಡುತ್ತೇನೆ. ಬಳ್ಳಿ ಅಂತ ಬಳಕುವ ಇವಳ ನಡುವು ಮಿಂಚಿನಂತೆ ಹೊಳೆಯುವ ಇವಳ ನಯನಗಳು ಸಂಪಿಗೆ ಹೂವಿನಂತೆ ಇವಳ ನಾಸಿಕ ಒಂದು ಚಂದ್ರನನ್ನ ಮೋಸುವಂತ ಇವಳ ಮಂದಾಸ ಅಬ್ಬ ಇವೆಲ್ಲ ಒಂದು ಸಾರಿ ನೋಡುತ್ತಿದ್ದಾರೆ ನನಗೆ ನನಗೆ ಒಂದು ಸಾರಿ ಬಿಗಿದಪ್ಪಲೆ स्वागत स्वागत गुरुनंदना स्वागत स्वागत गुरुनंदना सुस्वागत भैया दुर्यारा सुस्वागत भैया दुर्यारा स्वागत स्वागत गुरुनंदना ಕುಲ ತಿಲಕ ಕೌರವೇಶ್ವರ ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ
ವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರ ಧೀರ ವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಸುಯೋಧನ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಭಲೆ ಭಲೆ ನರ್ತಕರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಗೌರವ ರಣರಂಗದ ಧೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಕುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಕುರುನಂದನ ಕುರುನಂದನ ಸುಯೋಧನ ಏನು ಕೃಷ್ಣನ ಮಾಯೆ ನನ್ನ ಅರಮನೆ ವೈಭವಕ್ಕಿಂತಲೂ ಈ ಮೋದವನ್ನು ಸೇರೋಗುವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಸಾರ್ಥಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಏನು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಇನ್ನು ಈ ಕೃಷ್ಣ ನಿದ್ರೆ ಮುಗಿದಿಲ್ಲ. ಸಾರ್ಥಕಿ, ನಾನೊಂದು ಸಾರಿ ಎಚ್ಚರಿಸಿ ನೋಡಲೇ. ರಾಜ, ಮುಕುಂದ, ಮಾಧವ, ಮುರಾರಿ, ಏ ಕಳ್ಳ ಕೃಷ್ಣ, ಸಾರ್ಥಕಿ, ವಿರಾಟನಗರ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿ ನಿಂತಿದೆ. ಅದಿಲ್ಲ ಸಾರ್ಥಕಿ, ನಿನ್ನೊಡನೆ ಒಂದು ಮಾತಿದೆ ಸಾರ್ಥಕಿ. ಏನು ಹೇಳು ಗುರುರಾಜ. ಆ ಪಾಂಡವರು ನಮಗೂ ಭೀಕರ ಯುದ್ಧವು ಸಂಘಟಿಸುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲೇಬೇಕು. ಇದಕ್ಕೆ ನಿನ್ನ ಉತ್ತರ? ನಾವಿಂದು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಾಗ ಸೃಷ್ಟಿ ಸಾಧಿಸಬಲ್ಲ. ಸೃಷ್ಟಿ ಮಧ್ಯೆಗಳೊಳಗೂಡಿ ಈ ಕೃಷ್ಣ ನನ್ನ ಪಕ್ಷವನ್ನು ವಹಿಸಿದರೆ ಅಕ್ಷೋಣಿಯಾದವಲ್ಲ ಸೈನ್ಯವು ನನ್ನ ಪಕ್ಷ ಸೇರಿದಂತೆ. ಶ್ರೀಕೃಷ್ಣ ಪರಮಾತ್ಮರು ಇನ್ನೇನು ಎಚ್ಚರಗೊಳ್ಳುವರು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಕಾರ್ಯ ಸಾಧನೆಗಾಗಿ ಬಂದ ಮೇಲೆ ಕಾದು ನೋಡಬೇಕು. ಅದು ಆಗಲಿ. ಪ್ರಚಂಡ ಗುರುಕುಲ ಚಂದ್ರ ಸಾರ್ವಭೌಮನಾದ ನಾನು ಕೇವಲ ಈ ಗೋಪಾಲ ಪಾದ ತಳದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಶಿರೋಭಾಗ.
ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಎಲ್ಲಿ ನಿನ್ನ ಪ್ರಾಣಾಸಕ? ಏಕೆ, ಏನಾಯ್ತು ಸಾರ್ಥಕಿ? ಅದನ್ನು ನೋಡಲು ನನಗೆ ಮನಸ್ಸಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲಸ್ಯದ ಪ್ರಕೃತಿಯ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಸಹಾಯ ಪಡೆಯಲು ಬಂದನು. ಇದು ಎಂತಹ ವಿಳಂಬನೆ ಪಾತ್ರ! ಇದು ವಿಳಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ನಾವು ಮರುಗುವುದಾದರೂ ಹೇತಕಿ. ಕೌರವರು ನಮ್ಮ ಆತ್ಮೀಯರನ್ನು, ವಾಸುದೇವನ ಕೃಪಾ ದೃಷ್ಟಿಯು ಅವರ ಮೇಲೆ ಬಿದ್ದರೂ ನಮಗೆ ಸಂತೋಷದ ವಿಷಯ. ನಾನು ಮತ್ತು ನನ್ನ 4 ಸಹೋದರರು ಚಿರದಿನ ಸಲುವಾಗಿ ವನವಾಸಕ್ಕೆ ತೆರಳುವ ಸಾರ್ಥಕಿ. ಅರ್ಜುನ ವಿಜಯ ವಿಕ್ರಮದಿಂದ ವಿಜೃಂಭಿಸಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೇವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾ ಮೂರ್ತಿ ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದು. ಆ ಎಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡರಲ್ಲವೇ ಹಲವು ಮಂದಿ ರಾಜ್ಯರ ಸಹಾಯವು ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿರುವುದು ಈ ಮಹಿಮಾಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಅರ್ಜುನ, ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಈ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹೊರೆಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ದುರ್ಯೋಧನ, ನೀನು ಸಹ ಮರೆಯಬೇಡ. ಅರ್ಜುನ, ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ಪವಿತ್ರ ರಕ್ತ ಹರಿಯುವುದನ್ನು ನಾನು ಮರೆತಿಲ್ಲ. ಅರ್ಜುನ, ನೀನು ಮರೆಯಬೇಡ. ಜನಾರ್ದನ, ಜಾಗರೂಕನಾಗು. ಅಸತ್ಯದಿಂದ ಬೆಳೆಯುತ್ತಿರುವ ನಮ್ಮನ್ನು ಬೆಳಕಿಗೆ ಕರೆದುಕೊಂಡು ಹೋಗು. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗ ಭಯವನ್ನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂದಾಗೃತನಾಗಿ ನಿನ್ನ ಮೊರೆಯಕ್ಕೆ ಪರಮ ಕೃಪಾಳು. ಪರಮಾತ್ಮ, ಓ ಸಿಂಧು ಶಯನ ಸುಂದರವದನ
ಎಷ್ಟು ಹೊತ್ತಾಯಿತು? ಛೀ, ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ಅರ್ಜುನ, ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದವಲ್ಲವೇ? ವಾಸುದೇವ, ಯಾರು? ನಾನು ಕುರುಚಕ್ರೇಶ್ವರ. ಬಾಬಾ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷುವಂತಾಗಿತ್ತಲ್ಲ ಬಾಬಾ. ಕೃಷ್ಣ, ಬಾಬಾ, ನಿದ್ರೆ ಮಾಡುವರು ಎಚ್ಚರಿಸಬಹುದು, ಈ ನಿನ್ನಂತ ನಿದ್ರಾವೇಶಧಾರಿಯನ್ನು ಎಚ್ಚರಿಸುವುದು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಸಹ ನನ್ನ ಕಡೆ ಗಮನಿಸದೆ ಈ ನಿನ್ನ ಪ್ರಾಣ ಮಿತ್ರ ಅರ್ಜುನ ಕಂಡ ಕ್ಷಣವೇ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿದೆ. ಭಲೆ ಭಲೆ, ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾಬಾ, ನೀವಿಬ್ಬರು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದು ಇರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಗರ್ವ ಕಾರ್ ಕಿಚ್ಚಿದಂತೆ ಆ ಪಾಂಡವರು ನಮಗೂ ಭೀಕರ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಲೇಬೇಕೆಂದು ಪ್ರಾರ್ಥಿಸಲು ನಾನು ಇಲ್ಲಿಗೆ ಬರಬೇಕಾಯಿತು. ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನು ಏನು ಮಾಡಲಿ ಬಾವಾ? ಕೃಷ್ಣ, ನನ್ನ ಮಾತನ್ನು ಕೇಳು ಬಾವಾ. ಬಲ್ಲೆಯ ಲೋಕ ರಾಜರಾಳಿದ ಮರ್ಮ. ಕೃಷ್ಣ, ಅರ್ಜುನ, ಪರಮಾತ್ಮ, ಬಲ್ಲೆಯ ಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇ ಕಂಡ ಪ್ರಳಯದಿಂದ ಲಾಭಯ ಸಂತಾನ ದುರಿತ ಬೇಡವೂ ಸಮರತ ಭರತ ಕಂಡ ಪ್ರಳಯದಿಂದ ಲಾಭಯ. ಭರತ ಭೂಮಿ
ಅರ್ಜುನ, ಪರಮಾತ್ಮ, ದಾಯಾದಿಗಳಾದ ನೀವುಗಳು ಕೇವಲ ಈ ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ ಬಾವ. ನನ್ನ ಮಾತನ್ನು ಕೇಳು ಬಾವ. ಶ್ರೇಷ್ಠ ಬಾವ, ರಾಜ್ಯ ನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಉಪದೇಶವನ್ನು ನಿಲ್ಲಿಸಿ ಅರ್ಜುನ ನನ್ನನ್ನು ಬೇಡಿಕೆ ಈಡೇರಿಸು. ಬಾವ ಅರ್ಜುನ, ಪರಮಾತ್ಮ, ಕೇಳಿದೆಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನನಗೊಂದೂ ತಿಳಿಯದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿರುವುದರಿಂದ ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವೇ ನಮ್ಮ ಬಂದ ನೀನು ನಮ್ಮಿಬ್ಬರು ಸಮಾನವಾದ ಬಂದು ನೀನು ಮೇಲಾಗಿ ವೀರನು, ನ್ಯಾಯೋಶೀಲನು. ನಿನ್ನ ಬಳಿ ಅವರು ಮೊದಲು ಬಂದರು ಅವರ ಪಕ್ಷವನ್ನು ವಹಿಸುದು ನಿನ್ನ ವಿರೋಚಿತವಾದ ಧರ್ಮ. ಆದ್ದರಿಂದ ನಾನು ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು. ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಬಡ್ಡಿ ಪಾರ್ಥನಾದರೂ ನಿನಗಿಂತ ಚಿಕ್ಕವನಾಗಿದ್ದರಿಂದ ತನಗೆ ಬೇಕಾಗಿರುವುದನ್ನು ಮೊದಲು ಕೇಳುವ ಅಧಿಕಾರವು ಪಾರ್ಥನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತರನು ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ನನಗೆಯಾ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಸ್ತ್ರನಾದ ಈ ಕೃಷ್ಣನಿಂದ ಕಾರ್ಯವಾದರೂ ಕಾರ್ಯನು ನಿನ್ನ ಬಲರಾಮರ ಸೈನ್ಯ ಸಮೇತ ನಿನ್ನೊಂದು ಅಕ್ಷಾಣಿ ಸೈನ್ಯ ಮಾತ್ರ ನನ್ನ ಪಕ್ಷಕ್ಕೆ ಬರಲಿ. ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಕೇಳಿಕೊಂಡಿರುವೆ. ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞೆ ಮಾಡಿದೆನು. ಕೃಷ್ಣ, ನೀನು ಹೋಗಿ ಬರಲೇ? ನಡೆ ಬಾಬಾ. ಕಪಟ ನಾಟಕ ಸೂತ್ರಾರಿ, ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಮಾಯಾ ನಾಟಕವೇನು? ನಾನೇನು ಅರಿವೆನೆಂದು ಭಾವಿಸಿದೆ ಕೃಷ್ಣ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆ ಕಪಟ ಮೋಸ. ಕೃಷ್ಣ, ಕಣ್ಸನ್ನೆ ಕಪಟ ಮೋಸ ಭರತ ಕಂಡ ಹೊಸ ಸಮರ ಚಂಡವನ್ನ ಕೋಡಿ ಅರ್ಸಿ ಮೃದುತಾಂಡವ ಧರಣಿ ಸಾಹಸ ಚೇತರ ಹಿ ಕೌರವೇಶ್ವರ ರಾಜ ಧರ್ಮ ಕಳಂಕ ಸಹಿಸಲ ಅದೆಂದು ಪೋಲಿಪೆಯೋ ನೋಡುವೆನು ನಿನ್ನ ಪಂಚ ಅಂದ್ರಲ್ಲಿ ಅವತಾರ ಪುರುಷ ಮುಕುಂದ. ನೀನು ಬಲು ಕಬಡ್ಡಿ, ನೀನು ಬಲು ಪಕ್ಷಪಾತಿ. ಕೊಂಡವರಂದರೆ ನಿನಗೆ ಬಲು ಮಮತೆ. ಆದರಲ್ಲೂ ಈ ಅರ್ಜುನನಾದರೂ ನಿನ್ನ ಪ್ರಾಣ ಸಾಕ. ಹೇಗಿರುವಲ್ಲಿ ನಾವು ನಿಮ್ಮೊಡನೆ ಬೆರಲು ಬಂದರೆ ಸಹೋದರಿ ಕೃಷ್ಣ. ಒಂದು ವಿಚಾರ ಇಂದಿಗೆ ನೀವೇ ಬೇರೆ ನಾವೇ ಬೇರೆ. ಸದಾ ಇದು ನಿನ್ನ ಜ್ಞಾಪಕದಲ್ಲಿರಲಿ. ಏನದು ಬಾಬಾ? ಶ್ರೇಷ್ಠ ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುದಿಲ್ಲ ಎಂದು ವಚನ ಕೊಟ್ಟೆಯೋ, ವಚನ ಬೆಷ್ಟರಾದೆಯೋ ಜೋಕೆ ಮುಂದೆ ಸಮರಂಗದಲ್ಲಿ ಸಂಧಿಸೋಣ. ಆಗ ತೋರುವೆ ಈ ನಿನ್ನ ಭಕ್ತರ ಕ್ಷಣಿಸಿದ ದಳದ ಬಲೋದ್ಧರವನ್ನೇ.
ಗೊತ್ತಾಗೋದು. ನಡೆ ಬಾವ. ನಿಮ್ಮಣ್ಣನಾದ ಭೀಮನಿಗೆ ಮುಂದೆ ಕುರುಕ್ಷೇತ್ರ ಇರುವುದು. ಅವರವರ ಮುಖಭಂಗದಲ್ಲಿ ಈಗ ನನ್ನ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು. ಪರಮಾತ್ಮ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಾಸ್ತ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟು ಬರೀ ಕೈಲಿರುವ ನನ್ನನ್ನು ನಿಂಬಿ ಕೆಟ್ಟೆಯಲ್ಲ ಪಾರ್ಥ. ಪರಮಾತ್ಮ, ಕಾರ್ಯ ಮಾಡಿದವನು ನಾನಲ್ಲ, ಆ ದುರ್ಯೋಧನ.
ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ಇಲ್ಲನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ನಿಯಮವನ್ನು ನಿಯಮಿಸು. ಆಗ ನಾನು ನೋಡುವೆ, ಈ ಜಗತ್ತೇ ನೋಡುವುದು ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡವು ನಲಿಯುವುದನ್ನು, ನಿಯತಿ ವಕ್ಷದಲ್ಲಿ ಪುಣ್ಯವು ಪ್ರತಿಷ್ಠವಾಗುವುದನ್ನು. ಪರಮಾತ್ಮ, ಅಂತೂ ಒಳ್ಳೆಯ ಮಾತಿನಿಂದ ನನ್ನನ್ನು ನಿನ್ನ ರಥದ ಸಾರಥಿಯಾಗಿ ಮಾಡಿಕೊಳ್ಳಿ. ಭಕ್ತರ ಇಚ್ಛೆಯಂತೆ ನಡೆಯುವುದು ನನ್ನ ಮುಖ್ಯ. ಅರ್ಜುನ, ಪರಮಾತ್ಮ, ಅರ್ಜುನ, ನನ್ನ ನಿನ್ನಲ್ಲಿ ಈ ಇಂದ್ರಾಜಾಲ ಬೇಕೆ? ಪರಮಾತ್ಮ, ಮಾಧವ
ಸೈನ್ಯ ಸಂವಾಹ ಎನ್ನ ವಶ. ಎಲ್ಲ ದ್ವಿತೀಯ ಪಾಂಡವರೇ, ಮುಂದೆ ಬರಲಿರುವ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಪಾಂಡವರನ್ನು ಈ ನನ್ನ ಗದೆಯಿಂದ ನುಚ್ಚು ಮಾಡಿದರು.
ಪ್ರಾಣೇಶ್ವರ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದೆಂದು. ಅಪಾಯವಿಲ್ಲ ಪ್ರಿಯತನಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ ಒಂದು ಕಡೆ, ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವರ ಸೈನ್ಯ. ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನರು ಜೀವಂತರಾಗಿ ಉಳಿಯುವುದು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಾಣೇಶ್ವರ ಪ್ರಭು, ಮಾನವ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸಮಾನವಾಗುವುದಿಲ್ಲ ಪ್ರಿಯಸ್ಸೆ. ಪುರಾತನದ ಅಳಿವೆ, ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಂಶವನ್ನು ತೊಳೆಸುವೆನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತಾರಸದಿಂದ ತ್ವಯಿಸಿ ವೀರದರ್ಪದಿಂದ ಸುಸರ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಾಪುಷ್ಪಾದಿಗಳನ್ನು ಜಗತ್ತಿಗೆ ಕೊಡುವುದು.
ರುಕ್ಮಿಣಿ. ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಪುರುಷವಾದ ಅವಾಯವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವಿಲ್ಲ ರುಕ್ಮಿಣಿ. ಆರ್ಯಾವರ್ತಕೀಗ ಇಂಥ ಅವಸ್ಥೆಯು ಉಂಟಾಗಿದೆ. ಅಭಿಮಾನ ಸುರತಿಯಿಂದ ಪ್ರಮುಖರಾದ ಕ್ಷತ್ರಿಯರ ನರನಾಡಿನಲ್ಲಿ ರಕ್ತಾದಿಕ್ಕೂ ಹೆಚ್ಚಿ